ಯಾರಮ್ಮ ನೀನು? ಏನ್ ಬೇಕಾಗಿತ್ತು? ಸರ್ ಇಲ್ಲಿ ಅವಿನಾಶ್ ಅಂತ ಒಬ್ರು ಕೆಲ್ಸಕ್ಕೆ ಬರ್ತಾರಲ್ರಿ ಅವ್ರು ಅದಾರ? ಅಲ್ಲಮ್ಮ, ಈಗ ಕೆಲ್ಸದ ಹೊತ್ನಾಗ ನಿಮ್ದೇನಿದು ಗೋಳು? ಈಗ 1:15 ಅಂದ್ರ ಇದು ಊಟಕ್ಕೆ ಬಿಡ್ತೈತಿ, ಅವಾಗ ಮಾತಾಡ್ಸ್ಕೊರಿ. ಈಗ ಕೆಲ್ಸದವ್ ಸತೀಶ ಯಾರದು? ಸರ್ ಯಾರೇ ಹೆಣ್ಮಗಳ್ರಿ, ಅವಿನಾಶ ಬೇಕಂತ ಬಂದಾಳ, ಅದಕ್ಕೆ ಊಟದ ಹೊತ್ನಾಗ ಬಾರವಾ, ಈಗ ಬರ್ಬೇಡ ಹೋಗು ಅಂತ ಹೇಳ್ತೀನಿ. ಹೇ ಸುಚಿತ್ರಾ. ಅಲ್ಲ ನೀವು ಯಾರು? ಸತೀಶ ಅಲ್ಲಿ ಒಳಗ ಕಸ್ಟಮರ್ ಅದಾರ ನೋಡು, ಅವಿನಾಶ್ ಕೈಲಿ ಹ್ಯಾಂಡಲ್ ಆಗ್ವಲ್ತು, ಹೋಗಿ ನೀನು ಸ್ವಲ್ಪ ಹೆಲ್ಪ್ ಮಾಡಿ ಹೋಗೋನಿಗ. ಛೇ, ಆ ಅವಿನಾಶ್ ಕೇಳಕ್ ನಾನ್ ಕೆಲಸ ಮಾಡ್ಬೇಕಾ? ಇಲ್ಲಿ ನಾನು ಸೀನಿಯರ್ ಎಂಪ್ಲಾಯಿ, ಏನ್ ಮಾಡ್ಬೇಕು? ಅಲ್ಲಮ್ಮ ಸುಚಿತ್ರಾ, ನಿಮ್ಮ ಮನೆಗೆ ನಾನು ಮೊದಲು ಅಕೌಂಟೆಂಟ್ ಆಗಿ ಬರ್ತಿದ್ದಿಲ್ಲ ಕೆಲ್ಸಕ್ಕೆ. ಅವಾಗ ನೀನು ಸಣ್ಣಕ್ಕಿದ್ದಿ, 4ನೇ ಏನೋ ಓದ್ತಿದ್ದೆ, ಅವಾಗ ನಾನು ಬರ್ತಿದ್ದಿಲ್ಲ. ನಿನಗ ನೆನಪಿಲ್ಲ, ಅದು ನನಗೆ ನೆನಪೈತಿ. ಶಂಕು ಅಂಕಲ್ ಅಂತ ಕರಿತಿದ್ದಿಲ್ಲ. ಅಂಕಲ್ ಖರೇನು ಅಷ್ಟು ನೆನಪಿಲ್ಲ, ಶಂಕು ಅಂಕಲ್ ಅಷ್ಟು ನೆನಪಿಲ್ಲ, ಆದ್ರೂ ಎಲ್ಲೋ ಕೇಳ್ದಂಗ ಅನಿಸ್ತತಿ ಅಷ್ಟೇ. ಹೌದಮ್ಮ, ನಾನೀಗ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ನಡೆಸ್ತೀನಿ, ಇದು ಹೋಲ್ಸೇಲ್ ಅರ್ಬಿ ಅಂಗಡಿ ನಡೆಸ್ತೀನಿ, ಎಲ್ಲ ನಿಮ್ಮಪ್ಪನ ಆಶೀರ್ವಾದ. ಅವಾಗ ನನ್ನನ್ನು ನಂಬಿ ಅವ್ರು ಸ್ವಲ್ಪ ಲೋನ್ ಕೊಡ್ಸಿದ್ದಕ್ಕೆ ಇಷ್ಟೆಲ್ಲ ದೊಡ್ಡದಾಗಿ ಇಷ್ಟು ದೊಡ್ಡ ಪ್ರಮಾಣದಾಗ ನಾನು ಅಂಗಡಿ ಇಟ್ಟೆ ನೋಡು, ಎಲ್ಲ ನಿಮ್ಮ ಆಶೀರ್ವಾದನ. ಹೌದಾ ಅಂಕಲ್, ಚಲಾತ್ರಿ. ಅದು ಅವಿನಾಶ್ನ ಮೀಟ್ ಮಾಡ್ಬೇಕಿತ್ತು. ಅವಿನಾಶ್ನ? ಅಲ್ಲ, ಅವನು ನಿಮ್ಮ ಮನೆ ಕೆಲಸದವ ಏನ? ಅಂಕಲ್ ನಾನು ಅವ್ರನ್ನ ಮದ್ವೆ ಆಗಿನಿ. ಅಂದ್ರ ಅವಿನಾಶ ನಿಮ್ಮನೆ ಅಳಿಯ? ಅಯ್ಯೋ ದೇವ್ರಿ, ಅಂತ ಪಾಟೀಲ್ ವಂಶದ ಅಳಿಯನ? ಅಯ್ಯೋ ಸುಚಿತ್ರ, ತಪ್ಪಾತಮ್ಮ ನಂದು. ಅವನಿಗ ಸಣ್ಣ ಕೆಲಸ ಕೊಟ್ಬಿಟ್ಟೆ ನಾನು, ತಪ್ಪಾತ. ಮ್ಯಾನೇಜರ್ ಕೆಲಸ ಅಲ್ಲ, ನಾನು ಯಾಕೆ ಕೆಲಸ ಕೊಡ್ಬೇಕು ಅಂತಂದ್ರೆ ನಿಮಗೇನ್ ಕಮ್ಮಿ ಆಗೈತಿ? ಅಂಕಲ್ ಅದು ಇಷ್ಟೆಲ್ಲ ಆಗಿ ಮದ್ವೆ ಆಗಿ ಇಲ್ಲಿಗೆ ಬಂದು ನಿಂತೇವಿ. ಹೌದಾ, ಚಲೋ ಆತ್ ಬಿಡು. ಹುಡುಗ ಒಳ್ಳೆವದ, ಖರೇನು ಭಾರಿ ಒಳ್ಳೆ ಹುಡುಗ. ಇವತ್ತಿಂದ ಅವನಿಗ ಮ್ಯಾನೇಜರ್ ಪೋಸ್ಟಿಗೆ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ತಗೋ. ಅಯ್ಯೋ ದೇವ್ರೆ, ನಾನು ನಿಮಗೆ ಪರಿಚಯ ಅಂದ್ರೆ ಸಾಕು, ನನ್ನಿಂದ ಕೆಲಸ ಸಿಕ್ಕೈತಿ ಅಂತ ಈ ಕೆಲಸನ ಬಿಟ್ಟು ಹೋಗ್ಬಿಡ್ತಾನ. ಅವನಿಗೆ ಸ್ವಾಭಿಮಾನ ಜಾಸ್ತಿ ಅಂಕಲ್. ನಾನು ಹೇಳುದಾದ್ರೆ ನಾನು ನೀವು ಪರಿಚಯ ಮೊದಲಿಂದ ಅಂತ ಹೇಳೋದ ಬೇಡ. ಅವನಿಗೆ ಅವನು ಎಷ್ಟು ಕಷ್ಟಪಡ್ತಾನ ಅಷ್ಟು ಕಷ್ಟಪಟ್ಟು ಅವನಾಗಿ ಮುಂದೆ ಬರಲಿ ಅಂಕಲ್, ಯಾರ ಸಹಾಯದಿಂದ ಬೇಡ. ಅವನಿಷ್ಟನ ನನ್ನ ಇಷ್ಟ. ಈ ಒಳ್ಳೇದಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ. ಆಗ್ಲಿ, ಒಳ್ಳೆ ಹುಡುಗನ ಅದನ, ಅವ್ನ ಪರಿಶ್ರಮದಿಂದನ ಅವ್ನ ಮೇಲೆ ಬರ್ತಾನ ತಗೋ. ಇಂಥ ಸ್ವಾಭಿಮಾನ ಹುಡುಗನನ್ನ ನಾನು ಹುಡುಕ ಕೂತಿದ್ದೆ. ನಮ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಈ ಹೋಲ್ಸೇಲ್ ಅಂಗಡಿಗಿಂತ ಜಾಸ್ತಿ ಚೆನ್ನಾಗಿ ನಡೆಯತೈತಿ. ನಂಗೆ ಅಲ್ಲಿ ಇಲ್ಲಿ ಮ್ಯಾನೇಜ್ ಆಗ್ವಲ್ತು, ನೋಡುನು ಏನಾರ ಮಾಡಿದ್ರ ಅದು. ಅಂಕಲ್ ನಾನು ಸ್ವಲ್ಪ ಅವಿನಾಶ್ ಹತ್ರ ಮಾತಾಡಬಹುದಾ? ಅಯ್ಯ ಪುಟ್ಟಿ, ಕೇಳ್ತಿಯಲ್ಲಮ್ಮ, ಯಾವಾಗ ಬೇಕಾವಾಗ ಬಾ, ಯಾವಾಗ ಬೇಕಾವಾಗ ಮಾತಾಡು, ಇದು ನಿಂದ ಅಂಗಡಿ, ಏನು ಮುಜುಗರ ಪಡ್ಕೋಬೇಡ. ತಡಿ ಕರಿತೀನಿ. ಅವಿನಾಶ್ ಸರ್ ಅವಾಗ ಕೆಲಸ ಮಾಡತ್ತಾನ್ರಿ, ಅವನ್ ಕೆಲಸ ನೀನ್ ಮಾಡು. ಏನ ಅವ್ರಿಗೆ ಮೊದ್ಲು ಇಲ್ಲಿ ಕಳ್ಸು. ಅವಿನಾಶ್ ಸರ್ ಕರೆಯ ಕುಂತಾರ, ಬಾ. ಅವಿನಾಶ್ ನಿಮ್ ಮನೆಯವ್ರು ಬಂದಾರ ನೋಡಪ್ಪ. ಸುಚಿ ಏನಿದು ಇಲ್ಲಿ ನೀನು? ನೀನ್ ಹತ್ರ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಅದು ಸಾರಿ, ನಾನೇನೋ ಬೇಕಂತ ಮಾಡಿಲ್ಲ. ವಾಷಿಂಗ್ ಮಷಿನ್ ಬ್ಯಾಡ ಅಂದ್ರೆ ಬೇಡ, ಅದನ್ನ ನೀನು ಹಾಕ್ಕೊಂತೀರ ಅಷ್ಟ. ನೀನು ಯಾವಾಗ ವಾಷಿಂಗ್ ಮಷಿನ್ ತಂದು ಕೊಡ್ತೀವಿ ಅವಾಗ ನಾನು ಯೂಸ್ ಮಾಡ್ತೀನಿ. ಅಲ್ಲಿ ಮಟ ವಾಷಿಂಗ್ ಮಷಿನ್ ಕೇಳಲ್ಲ, ಏನು ಕೇಳಲ್ಲ, ಆಯ್ತಾ? ಅದು ಹಂಗಲ್ಲ ಸುಚಿ, ನಾನು ಬೇಕಂತ ಮಾಡಿದಲ್ಲ. ನಂಗೆಲ್ಲ ಗೊತ್ತಾದ, ಸಾರಿ. ಸಾರಿ ಎಲ್ಲ ಇದಕ್ಕ ಇರ್ಲಿ ಬಿಡ. ಏನ್ ಮಾಡಿದ್ರು ನನ್ನ ಹೆಂಡತಿ, ಮುದ್ದು ಹೆಂಡತಿ ಮಾಡಿದ್ದು ನಡೀತತಿ. ನಾಷ್ಟ ಊಟ ಆಯ್ತಾ? ಇಲ್ಲ, ನಾನು ಮಾಡಿಲ್ಲ. ಮತ್ ನೀನು ಏನು ತಿನ್ಲೇ ಇಲ್ಲ ಬೆಳಿಗ್ಗೆ. ಮತ್ ನೀನ್ ಮಾತಾಡಿಸ್ಲೇ ಇಲ್ಲ, ಹಂಗ ಬಂದ್ಬಿಟ್ಟೆ ನಾನು. ಹೋಗ್ಲಿ ಬಾ, ನಾನು ಊಟದ ಡಬ್ಬಿ ತಗೊಂಡ್ಬಂದಿನಿ, ಇಬ್ರು ಕುಂತ ಊಟ ಮಾಡೋನು. ಅಲ್ಲ, ಓನರ್ ನೋಡ್ಬಿಟ್ರೆ ಮುಗ್ದ ಹೋತು. ಇವತ್ತ ಮನೆಗೆ ಗೇಟ್ ಪಾಸ್ ಕೊಟ್ಬಿಡ್ತಾರ. ಬೇಡ, ಇನ್ನೂ ಒಂದ್ ಅರ್ಧ ತಾಸು ಇಲ್ಲೇ ಕುಂತೀರ, ನಾನು ಬರ್ತೀನಿ ಊಟ ಮಾಡೋಣಂತ. ಅದ ಅಂಕಲ್ ಏನು ಅನ್ನಂಗಿಲ್ಲ. ಅಂಕಲ್ ಅಂದ್ರ ವಯಸ್ಸಿನಾಗ ದೊಡ್ಡವ್ರು ಅದಾರಲ್ಲ, ಹಂಗಂತ. ಅಂದ್ರ ಅವರು ತುಂಬಾ ಒಳ್ಳೆಯವರಲ್ಲ, ಅದಕ್ಕೆ ಹೇಳಿದೆ. ಏನ್ ಅನ್ನಂಗಿಲ್ಲ, ಬಾ. ಇಲ್ಲ, ಆದ್ರೂ ಒಂದ್ ಮಾತು ಕೇಳಿ ಬರ್ತೀನಿ. ಪಾಪ ಎಷ್ಟು ಒಳ್ಳೆ ಮನ್ಸು. ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತ, ಆಗೋ ಮಟ ಸ್ವಲ್ಪ ಲೇಟ್ ಅಷ್ಟೇ. ಹಿಂಗಾಸಿ ಹೊಂಟಿ? ಅಲ್ಲ ಇವ, ನಂದು ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿ ಆಗ್ಲೇ 8 ದಿನ ಆಯ್ತು. ಬುಕ್ ಮಾಡಿವಿ, ಆದ್ರೂ ಇನ್ನ ಬಂದಿಲ್ಲ ನೋಡು. ಅಯ್ಯ 10 ದಿನಕ್ಕೆ ಬರ್ತೇಂತ ಇವ, ನಮ್ದು 10 ದಿನ ಆದ್ಮೇಲೆ ಬಂದತಿ. ಏನ್ ಮಾಡ್ಬೇಕು ನೋಡು. ಅಲ್ಲ, ಇರೋದು ಒಂದೊಂದ ಸಿಲಿಂಡರ್ ಅವ, ನಮ್ಮ ಏನ್ ಎರಡ್ ಇರ್ತಾವನು. ಈಗ ಸಿಲಿಂಡರ್ ಉಪಯೋಗಿಸಿ ಒಲಿ ಮೇಲೆ ಹೊಲ್ದು ಅದ ಗಾಡಿ ಬಂದೈತಂತ ಕಡೆ, ಅದಕ್ಕೆ ಯಾಕೆ ಹೊಂಟಿದ್ವಿ. ಹೌದಾ? ಹೋಗ್ ಕೇಳು. ಹೋಗ್ತೇವೆ. ಏನಿದು ಮೀಟಿಂಗು? ಬಾರ ರೇಣಕ್ಕ, ಬಾ. ತೋ ರೇಣು ಅಲ್ಲ, ಶ್ರುತಿ. ಈಗ ನಾನು ಹೆಸರು ಬದಲಾಯಿಸ್ಕೊಂಡನಿ, ಶ್ರುತಿ ಅಂತ. ಹೌದಾ? ನಂಗೆ ಗೊತ್ತಿದ್ದಿಲ್ಲವಾ, ಏನ್ ಅನ್ಕೋಬೇಡ ಮತ್ತ. ಶ್ರುತಿ ಅಂತ ನಾನು ಹೇಳ್ತೀನಿ ತಗೋ. ನೀನೆಲ್ಲೇ ಹೊಂಟಿ? ಅದು ಗೋವಿಂದ ಬಾಡಿಗೆ ಕೊಡೋದಿತ್ತಾ, ನಮಗ ಹೊಸದಾಗಿ ಬಾಡಿಗೆ ಬಂದಾನವ, ಅಲ್ಲಿ ಹೊಂಟಿದ್ದೆ. ಹೌದು, ಏನ ಬಡ್ಡಿ ಹಂಗೆ ರೊಕ್ಕ ಕೊಟ್ಟೆ ಅಂತ? ಹೌದು, ಈಗ ಬಡ್ಡಿ ವ್ಯವಹಾರ ಮಾಡಕ್ಕಂತ ನಾನು. ಅವನಿಗೆ 5% ಹಂಗೆ ಕೊಟ್ಟನಿ. ನಿಮಗೆ ಯಾರಿಗಾರ ಬೇಕಂದ್ರೆ ಹೇಳ್ರಿ, ಮತ್ತ 2% ಹಂಗೂ ಕೊಡ್ತೀನಿ. ಪಾಪ ನಮ್ಮ ಹೊಲ್ದಾಗ ದುಡಿತಿರ್ತಿರಲ್ಲ ಜಾಸ್ತಿ, ಅಂದ್ರೆ ನಿಮ್ಗೂ ತ್ರಾಸ ಆಕತಿ. ಯಾರಿಗಾರ ರೊಕ್ಕ ಬೇಕಂದ್ರೆ ಹೇಳ್ರಿ ಮತ್ತ. ಬಾರಿ ಆತಲ್ಲ ರೇಣಕ್ಕ ಇದು. ಅಲ್ಲಲ್ಲ ಶ್ರುತಿ ಅಕ್ಕ, ಬಾರಿ ಆತ್ ಬಿಡುವ. ಇಲ್ಲಿ ಬಡ್ಡಿ ಹಂಗ ರೊಕ್ಕ ಶಾನ್ಭೋಗ ಅಷ್ಟ ಕೊಡ್ತಿದ್ದ, ಅಲ್ಲೇ ಹೋಗ್ತಿದ್ವಿ ಬೇಕಂದಾಗ 5,000 2,000 ಇಸ್ಕೊಳಕ. ಈಗ ನೀನ ಕೊಡ್ತೀನಿ ಅಂದ್ರೆ ಬಹಳ ಅನುಕೂಲ ಆತ್ವಾ. ನಿನ್ ಕಡೆನ ಇಸ್ಕೊಂಡು ನಿಮ್ಮ ಹೊಲದಾಗ ದುಡ್ಡು ಮುಟ್ಟಿಸ್ಬಿಡುದು. ಅದ ಅಂತೀನಿ ನಾನು. ಆ ಶಾನ್ಭೋಗ ಅಷ್ಟಲ್ಲ, ನಾನು ಮಾಡ್ತೇನೆ ಈಗ ಬಡ್ಡಿ ವ್ಯವಹಾರ. ಆದ್ರ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಮತ್ತ ಹಿಂಗತೆ ಅಂತ ಹೇಳಕ್ ಹೋಗ್ಬೇಡ್ರಿ. ಹೌದು, ನಿಂಗೆ ಯಾರು ಹೇಳಿದ್ರ ಚೆನ್ನವಕ್ಕ? ಹಂಗ ಮಾತಿಗ ಯಾರ ಅಂದ್ರವ, ನೆನಪಿಲ್ಲ. ಹೌದನ? ಆತ ನಮ್ಮ ಮನೆಯವ್ರ ಮುಂದ ಹೇಳಕ್ ಹೋಗ್ಬೇಡ್ರಿ. ಮತ್ತ ನಮ್ಮ ಮನೆಯವ್ರು ಇಲ್ದ ಹೊತ್ನಾಗ ಕೇಳ್ರಿ, ಇದ್ರ ಕೊಡ್ತೇನೆ ರೊಕ್ಕನ.
ತಗೋರವ ನಾ ಬರ್ತೀನಿ. ಅಲ್ಲ ಇದಕ್ಕೇನ್ ಬಂದೈತಿ ಅಂತ ನಾನು ಅಲ್ಲ ವಯಸ್ಸಿನ ಹುಡುಗಿಯರು ಹಿಂಗತೆ ಮೆರಂಗಿಲ್ವ ಹಂಗ್ ಮೆರ ಕುಂತ ನೋಡಿದ್ಲು. ಮೊನ್ನೆ ಡ್ರೆಸ್ ಹಾಕೊಂಡಿದ್ಲು ಅದೇಂತದೋ ಹಾಡಿ ಜಿಗ್ಯಾಕ್ ಕುಂತಿದ್ಲು ಮೊನ್ನೆ. ಈಗ ನೋಡಿದ್ರೆ ಬಡ್ಡಿ ವ್ಯವಹಾರ ಅಂತಾಳು. ಇನ್ನ ಏನೇನ್ ಮಾಡ್ತೈತ ಏನ ಅದೇನಂತಾರಲ್ಲ ಕೇಳ್ಗಾಲಕ ನಾಯಿ ಮೊಟ್ಟೆ ಇಡ್ತು ಹಂಗಾಗಿ ತಿಕ್ಕಿ ಬಾಳೆ. ತಗೋರವ ನಾವು ಬರ್ತೀವಿ. ಬಡ್ಡಿ ಹೆಂಗ್ ರೊಕ್ಕ ಕೊಡ್ತಾ ಅಂತ ನೋಡ್ದವ ಒಂದ್ಸಲ ತಗೊಂಡು ಹೌದಿಲ್ಲ. ಅದ ಅಂತೀನಿ ನಾನು. ಏನತ್ವ ಮಂಜವ್ವ ಮಕ ಅನ್ನೋದು ಹಂಗೆ ಯಾಕೆ ಮಾಡಿ ಅದು ಸಿಟ್ಟು ಬಂದೈತ್ರಿ ಈಗ. ಸುಮ್ಕಿರಿ, ನಿಮ್ಗೇನ್ ಗೊತ್ತಾಯ್ತೈತಿ? ಸುಮ್ಕಿರಿ ನೀವು. ಅಲ್ಲವಾ ನೀನಾರ ಹೇಳಲ್ಲ ಏನಾತು ಅಂತ. ಹಂಗತೆ ಮುಖ ಊದಿಸ್ಕೊಂಡ್ ಕುಂತ್ರ ನಂಗೆ ಹೆಂಗ್ ಗೊತ್ತಾಗ್ಬೇಕು? ಮುಖ ಊದಿಸ್ಕೊಂಡಿದ್ ಗೊತ್ತಾಗ್ಬಿಡ್ತೀನಿ ಅಣ್ಣ. ಹಂಗೆ ಯಾಕವಾ ಸುತ್ತಿ ಬಳಸಿ ಮಾತಾಡ್ತಿ? ಏನಾಯ್ತು ಕರೆಕ್ಟ್ ಆಗಿ ಹೇಳು, ಏನಾರ ತಪ್ಪಾತನು? ಅಯ್ಯೋ ದೇವ್ರಿ, ತಪ್ಪಾತನು ಅಂತ ಕೇಳ್ಬೇಕನು. ಅಲ್ಲಣ್ಣ ನಾನು ನಿನ್ನ ಮಗಳಿಗೆ ವಾಷಿಂಗ್ ಮಷಿನ್ ಕೊಡ್ಬೇಡ ಅಂತ ಎಂದರ ಹೇಳಿನಾ? ಇಲ್ಲ. ಮತ್ತ ನಂಗೆ ಹೇಳಾರ್ದ ಅದು ಹೆಂಗ ನೀ ವಾಷಿಂಗ್ ಮಷಿನ್ ಕೊಟ್ಟಿ? ನಂಗೊಂದು ಮಾತು ಕೇಳ್ಬಾರ್ದಿತ್ತ? ನಾನು ಬೇಕು ಅಂತ ಕೇಳ್ತಿದ್ ನಿನಗ. ನಂಗೆ ಗೊತ್ತಣ್ಣ, ನಂಗೆ ಗೊತ್ತು ಇದೆಲ್ಲ ಮಾಡಿದ್ದು ಅದಕ್ಕೆ ಅಂತ ನಂಗೆ ಗೊತ್ತು. ನಮ್ಮಪ್ಪ ಅವ ಇದ್ರೆ ಹಿಂಗಾಕಿತ್ತ ಯಪ್ಪ. ನೋಡ್ರಿ ಅಣ್ಣ ಅತಿಯಮ್ಮ ಹೆಂಗ್ ಮಾಡಕ್ ಕುಂತಾರ ನೋಡ್ರಿ. ನಂಗೆ ಹೇಳಾರ್ದ ವಾಷಿಂಗ್ ಮಷಿನ್ ಕೊಟ್ಟಾರ ಅವ್ರ ಮಗಳಿಗೆ. ನಾ ಇವ್ರ ಸಂಬಂಧ ಅದು ಎಷ್ಟು ಬಡ್ದಾಡಿದ್ನಿ, ಅದು ಎಷ್ಟು ನನ್ನ ಮನೆ ಬಿಟ್ಟು ಅಡ್ಡಾಡಿನಿ ಅದ್ ನನಗ ಗೊತ್ತು. ಬೇವ ನೀ ಇದ್ದಿದ್ರಿ ಹಿಂಗ ಹಾಕಿತ್ತ? ಯಪ್ಪ ನೀ ಇದ್ದಿದ್ರಿ ಹಿಂಗ ಹಾಕಿತ್ತ ಹೇಳು. ಪಾಪ ಸತ್ತು ಸ್ವರ್ಗ ಸೇರ್ಕೊಂಡಾರ ಅವ್ರು. ಅವ್ರಿಗೂ ಜೀವ ಹಿಂಗ್ ಜಿರ್ಗಿ ಹರಿತಾ ನೋಡು ಈ ಬಾಯಿ ಬಡ್ಕಿ ಮಂಜವ್ವ. ಅದೇನಂತಾರಲ್ಲ ತಾಯಿನೇ ಇಲ್ಲದಂತ ತವರಿ ಯಾಕೆ ತಂಗಿ, ತಪ್ಪಿಯೋ ತಂಗ ಬ್ಯಾಡ, ಹಂಗಿನ ತುತ್ತನು ತಿನ್ನ ಬ್ಯಾಡ ಅಂತ ಹಂಗಾಗೈತೆ ಬೇಯವ್ವ. ಮಂಜವ್ವ ಅಷ್ಟೇ ಯಾಕವ ಬಾಯಿ ಮಾಡ್ತಿ? ಮತ್ತ ನಂಗೆ ಹೇಳಾರ್ದ ಅದು ಹೆಂಗ ವಾಷಿಂಗ್ ಮಷಿನ್ ಕೊಟ್ಟಿದ್ದೀನು? ನಾನು ಅಲ್ಲೇ ಇದ್ದೆ ಹೌದಿಲ್ಲ? ಮತ್ತ ಅದು ಹಂಗಲ್ವಾ, ನೀನು ಅಲ್ಲೇ ಇದ್ದಿಲ್ಲ, ಅಲ್ಲೇ ಬಂದು ಹೇಳಿದ್ರಾತು ಅಂತ ಬಂದ್ವಿ. ಅದ್ರಾಗ ಫೋನಿಗೆ ನೆಟ್ವರ್ಕ್ನು ಬರಂಗಿಲ್ವಾ ನಿನ್ ಫೋನಿಗಲ್ಲಿ? ಯಾರಿಗೆ ಫೋನ್ ಹಚ್ಬೇಕು? ಆಕಿ ನೋಡಿದ್ರೆ ಫೋನು ಕಳ್ಕೊಂಡಾಳಾಕಿ. ಸುಚಿತ್ರ ಮತ್ತೆ ಏನು ಮಾಡ್ಬೇಕವ? ಮಂಜವ್ವ ತಪ್ಪು ತಿಳ್ಕೊಬೇಡ. ನಿನಗೆ ಹೇಳಾರ್ದ ಕೊಡ್ಬೇಕು, ನಿಂಗ ಮನಸ್ಸು ನೋಯಿಸ್ಬೇಕು ಅಂತ ಕೊಟ್ಟಿದ್ದಲ್ಲ. ಅದ್ರಾಗೂ ನಾವು ಕೊಡ್ಬೇಕಂತಾನು ಇದ್ದಿದ್ದಿಲ್ಲ ಬಿಡು. ಕೊಡ್ಬೇಕು ಅಂತ ಇದ್ದಿದ್ದಿಲ್ಲ, ಮತ್ತೆ ಹೆಂಗ್ ಕೊಟ್ರಿ? ಕೊಡಬಾರ್ದು ಅಂತ ಕೊಟ್ಬಿಟ್ರನು? ನಂಗೆಲ್ಲ ಗೊತ್ತಾಗ್ರಿ. ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳ, ಬಾಳೆ ನಮ್ಮದಾದರೂ ಭಾಗ್ಯ ನಮ್ಮದ. ಪೂರ ಹೇಳ ಮಟಾರ ಕೇಳ ಮಂಜವ್ವ. ಹೇಳ್ರಿ ಮತ್ತೆ ಏನ್ ಮಾಡ್ಬೇಕು ಕೇಳ್ತಾನಿ. ಅವ್ರತ್ತಿ ಬಾಯ್ ಬಿಟ್ಟು ಒಂದು ವಾಷಿಂಗ್ ಮಷೀನು ಇರ್ಬೇಕಿತ್ತು, ತಗೊಳಕ್ ಆಗಂಗಿಲ್ಲ ಅಂತ ಕೊಡಸ್ರಿ ಅನ್ನಂಗೆ ಹೇಳ್ಬಿಟ್ಲು. ಅದಕ್ಕೆ ತಗೊಂಡು ಹೋಗಿ ಕೊಟ್ಟಿದ್ದು. ಅಲ್ಲಲ್ಲ ಸುಮಿತ್ರಿ, ನಾವ್ ಇಲ್ದ ಹೊತ್ನ್ಯಾಗ ವಾಷಿಂಗ್ ಮಷೀನಿಗೆ ಕ್ಯಾಚ್ ಹಾಕಿಯೇನು? ಅದಂತಿ ನಾನು. ನಮ್ಮಣ್ಣ ಮತ್ತ ನಮ್ಮ ಅತ್ತಿಗೆಮ್ಮ ನಂಗೆ ಹೇಳಾರ್ದ ಏನು ಮಾಡಂಗಿಲ್ಲ, ಅದು ಹೆಂಗ್ ಮಾಡಿದ್ರು ಅಂತ. ಇಲ್ಲೈತಿ ಹಕ್ಕಿಕತ್ತು. ಅತ್ತಿಗೆಮ್ಮ ಅದು ಏನು ತಪ್ಪು ತಿಳ್ಕೊಬೇಡ್ರಿ. ನಾನು ಬೇಕಂತ ಹಂಗತಿ ಅಂದಿದ್ದಲ್ಲ ಮಾಡಿದ್ದಲ್ಲ. ಸಿಟ್ನ್ಯಾಗ ಏನೋ ಒಂದ್ ಎರಡು ಮಾತು ಅಂದ್ಬಿಟ್ಟೆ, ತಪ್ಪು ತಿಳ್ಕೊಬೇಡ್ರಿ ಅಂದ್ರು. ಅವ್ರತ್ತಿ 100 ಕೇಳ್ತಾಳ, ನೀವ್ ಯಾಕೆ ಕೊಡಕ್ ಹೋದ್ರಿ ಅಂತೀನಿ ನಾನು. ಏನ್ ಮಾಡ್ಬೇಕವಾ, ಮಗಳಿಗೆ ಎಲ್ಲಿ ಕಷ್ಟ ಆಗ್ತಿತ್ತು ಅಂತ ಕೊಟ್ಬಿಟ್ವಿ. ಹೌದಾ? ಅದ ಅಂತೀನಿ ನಾನು. ಏಟ್ ಬಿತ್ತು ಏನವ ನಿಮ್ಮ ಅಣ್ಣಗ ಗೊತ್ತು. ಮಗಳಕ್ಕಿಂತ ಹೆಚ್ಚಿಂತೇನವ, ಏಟಾರ ಏಟಿರ್ಲಿ ಬಿಡು. ನಿನಗೊಂದು ಕೊಡಿಸ್ಲೇನು? ಅಯ್ಯೋ ಬ್ಯಾಡ್ ಬಿಡ ಅಣ್ಣ, ಖರ್ಚು ಮೇಲೆ ಖರ್ಚು ನಿನಗೆ ಎದಕ್ಕ? ನಾವು ತಗೊಂತೀವಿ ತಗೋ. ಮಳ್ಳಿ ಕೊಡಿಸುವ ನಂಗೆ ಮಾತಾಡ್ತಾಳ. ಮ್ಯಾಲಿನ ಮಾತಿಗ ನಾನು ಏನು ಆಸೆ ಪಡಂಗಿಲ್ಲ ಅಂತ. ಬ್ಯಾಡ್ರಿ ವಾಷಿಂಗ್ ಮಷೀನ್ ಎಲ್ಲ ಬ್ಯಾಡ. ಸುಮ್ಕಿರಿ, ನಿಮ್ಗೇನು ಗೊತ್ತಾಯ್ತೈತಿ? ಸುಮ್ಕಿರಿ ನೀವು. ಏನು ಮಾತಾಡಕ ಕೊಡಂಗಿಲ್ಲ ತಗ. ಎಣ್ಣ ಈಗ ಬ್ಯಾಡ, ಮಳಿಗಾಲ ಹತ್ತಿತ್ತಲ್ಲ ಅವಾಗ ಕೊಡಿಸಂತಿ ತಗೋ. ಪಾಪ ನಾನು ಒಲ್ಲೆ ಅಂತ ನಿಂಗೂ ಬ್ಯಾಸರ ಆಕೈತಲ್ಲ ಅದಕ್ಕ. ತಗೋರವ ಕೊಡಿಸಿದ್ರಾತು. ನನ್ನ ಮಗಳು ಬೇರೆ ನೀ ಬ್ಯಾರೇನೋ ಇದಂತಾರ ನಮ್ಮಣ್ಣ. ನೀನ್ ನಮ್ಮಣ್ಣ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಅಲ್ಲ ಮಂಜವ್ವ. ಈಗ ಅಂದಿ ತಾಯಿ ಇಲ್ಲದಂತ ತವರಿ ಯಾಕೆ ತಂಗಿ ಅಂತ ಹಾಡಾಡ ಕುಂತಿದ್ದಿ, ಈಗಾಗಲೇ ಚೇಂಜ್ ಆಗ್ಬಿಡ್ತಾನು. ಅತಿಯಮ್ಮ ಅದೆಲ್ಲ ಮನ್ಸಿಗೆ ಹಚ್ಕೋಬಾರ್ದು ಅಂತ ಹೇಳಿಲ್ಲ. ಏನೋ ನಮ್ಮ ಅವ್ವ ಅಪ್ಪ ಏನ್ ನೆನಪಿಗೆ ಬಂದ್ರು ಅದಕ್ಕೆ ಹೇಳಿದ್ದು. ಅತಿಯಮ್ಮ ನಾನು ಸುಚಿತ್ರ ಕಡೆ ಅರ್ಜೆಂಟಾಗಿ ಹೋಗ್ಬೇಕು. ಪಾಪಕ್ಕೀಗ ಇಲ್ಲಿ ಇರ್ತೀನಿ ಅಂತ ಹೇಳೇ ಇಲ್ಲ. ಬಂದಾಗ್ಲೇ ಒಂದ್ ದಿನ ಆತ, ಅಲ್ಲಿ ಏನೇನ್ ಮಾಡಕ್ ಕುಂತಾಳ ಏನೋ ನಾನು ಹೋಗ್ತೀನಿ ತಗೋರಿ. ಅದೇ ಹೆಂಗಾಕತಿ, ಅಲ್ಲಿ ಅಡಿಗೆ ಜಾಸ್ತಿನ ಮಾಡ್ಸಿ, ನಾನು ಊಟ ಮಾಡ್ಕೊಂಡು ಹೋಗ್ರಿ ನೀವು. ಹಂಗ ಹೋಗ್ತಾ ಸ್ವಲ್ಪ ಸುಚಿತ್ರಾಗನು ಡಬ್ಬಿ ತಗೊಂಡು ಹೋಗ. ಒಟ್ಟು ಕರ್ಜಿಕಾಯಿ ಮಾಡ್ಸೀನಿ, ಶಂಕರಪಾಳಿ ಮಾಡ್ಸೀನಿ. ನೋಡ್ರಿ ಮಗಳಿಗೆ ಆಟ ಅಂತ ನನಗಿಲ್ಲ. ಅಮ್ಮ ತಾಯಿ ನಿನಗ್ ಬಿಟ್ಟು ಮಾಡ್ಸಿದ್ರೆ ನೀ ಬಿಟ್ಟು ಏನಯ್ಯವ, ನಿನಗೊಂದು ಡಬ್ಬಿ ಹಾಕಿಗೊಂದು ಡಬ್ಬಿ ಕಟ್ಟಿಟ್ಟನಿ. ನೀನು ನೀ ಮನೆಗೆ ತಗೊಂಡೋಗ, ಅದನ್ನ ಅವ್ರ ಮನೆಗೆ ಕೊಡು ಆಯ್ತಾ? ತಿಂಗಳ ಬೆಳಕಿನ ಅಂಗಳದಲ್ಲಿ ಆತಾತು ಎಲ್ಲ ಹಾಡು ನಂಗೆ ಗೊತ್ತಾತು. ನಾನು ಇನ್ನು ಅಡಿಗೆ ಮನೆಗೆ ಹೋಗ್ಬೇಕು, ಬರ್ತೀನಿ ತಡಿ. ಏನ ಅದಕ್ಕೆ ಮಗ ನಾನು ಹಾಡು ಹಾಡಿದ್ರೆ ಸಂಕಟ ಹೌದಿಲ್ಲ ಲೇ ಮಂಜಿ? ಏನ್ರಿ ಅದು ಕುಹು ಕೋಗಿಲಿದು ನಳ್ಳಿ ನರ ಬಿತ್ತಿನ್ಲೇ, ನೀನು ಜೊತೆ ಹಾಡಾಡ ಕುಂತಿಯಲ್ಲ. ಸುಮ್ಕಿರಿ, ನಿಮ್ಗೇನು ಗೊತ್ತಾಯ್ತೈತಿ? ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಇಂಟ್ರೆಸ್ಟಿಂಗ್ ಇರುವಂತ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಲ್ಲ ಇಲ್ಲೇ ಬಾ ಅಂದಿದ್ದಲ್ಲ. ಏಟೋತ್ ಮಾಡ್ತಾರ ಏನ. ನಾನು ಸ್ವಲ್ಪ ಅರ್ಜೆಂಟಾಗಿ ಹೊರಗೆ ಹೋಗೋದೈತಿ ಶಾಪಿಂಗ್ ಮಾಡಕ್ಕೆ. ಬರೀ ಇವ ಅರಿಬಿ ಹಾಕೊಂಡು ಬ್ಯಾಸರ ಇದ್ದೋಗ್ಬಿಟ್ಟತಿ. ಶೀಲಾ ಕರ್ಕೊಂಡು ಸ್ವಲ್ಪ ಮಾಲ್ಗೆ ಹೋಗೋದೈತಿ. ರೊಕ್ಕ ಕೇಳೇನಿ ಬಡ್ಡಿ ಹಂಗ. ಸರ್ ಬಂದ್ರು. ನಮಸ್ತೆ ರೀ ಸರ್. ನಮಸ್ತೆ ರೀ. ಬಡ್ಡಿ ಹಂಗ ಪಾಪಣ್ಣ ಅವರು ರೊಕ್ಕ ಕೊಡ್ತೀನಿ ಅಂದಿದ್ರು. ಪಾಪಣ್ಣ ನಾನ ರೀ ಸರ್.
ರೊಕ್ಕ ಎಷ್ಟು ಬೇಕಿತ್ರಿ ಸರ ಇಂಟ್ರೆಸ್ಟ್ ಬರೀ 3% ರೀ ಸರ ಅಲ್ಲ ನೋಡಾಕ ಭೀಮ ಇದ್ದಂಗ ಅದಾನ ಆದ್ರ ಮಾತು ಛೋಟಾ ಭೀಮ್ ಇದ್ದಂಗ ಅದಾವು ಹೆಂಗ ಆಗ್ಲಿ ಬಕ್ರ ಮಾಡ್ಬಿಟ್ರ ಆತ ಆತ ಎಷ್ಟು ಬೇಕ್ರಿ ಸರ ಬರೀ 30,000 ರೂಪಾಯಿ ಕೊಡ್ರಿ ಸಾಕು ಈ ತಿಂಗಳ ಬಾಡಿಗೆ ಬರ್ತಾವ್ರಿ ಇವು ನೀವು ಹಿಂದ್ ನಿಂತ್ರಲ್ರಿ ಅವೆಲ್ಲ ನನ್ವರಿ ಮನಿ ಅವೆಲ್ಲ ನನ್ವ ಮನಿ ಅವು ಬಾಡಿಗೆ ಬಂತಂದ್ರ ನಿಮ್ದು 3% ಬಡ್ಡಿ ಸೇರ್ಸಿ ರೊಕ್ಕ ಚುಕ್ತಾ ಮಾಡ್ತೀನಿ ಹೌದ್ರಿ ಸರ ಒಳ್ಳೇದ್ರಿ ಸರ ನಾವು ಕೊಡು ಮುಂದ ಬಹಳ ಸ್ವೀಟ್ ರೀ ಸರ ಇಸ್ಕೊಳ್ಳೋ ಮುಂದ ಅಷ್ಟ ಖಾರ ರೀ ಸರ ನಿಮ್ ಖಾರ ಸ್ವೀಟು ನಿಮ್ಮ ಹತ್ರನ ಇಟ್ಕರಿ ನನಗ ರೊಕ್ಕ ಬೇಕಷ್ಟ ಆತ್ರಿ ಸರ ಆದ್ರೂ ನೀವು ಒಂದು ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಬೇಕಾಕತ್ತಲ್ರಿ ಸರ ಆತು ಮಾಡ್ತೀನಿ ಯಾಕಂದ್ರೆ ಯಾರನ್ನು ಹಂಗ ನಂಬಕ್ ಆಗಂಗಿಲ್ಲಲ್ರಿ ಸರ ಅದಕ್ರಿ ಆತಾತ ನಂಗೆ ಅರ್ಜೆಂಟ್ ಐತಿ ರೊಕ್ಕ ಬೇಕಿತ್ತು ಏ ಬಾಲಣ್ಣ ರೊಕ್ಕ ತಂಬಾರಪ್ಪ ಹಂಗ ಖಾಲಿ ಪೇಪರ್ ತಗೊಂಬ ಸೈನ್ ಹಾಕಿಸ್ಕೊ ಖಾಲಿ ಪೇಪರ್ ತಂದಿ ಮತ್ತ ಸ್ಟ್ಯಾಂಪ್ ಪೇಪರ್ ತಂದ ಹಾ ತನ್ನಿರಿ ಮಾಲಕ್ರ ತನ್ನಿ ಅಂತಿಂತು ಒಳ್ಳೆ ಬಕ್ರಾನ ಸಿಕ್ತ ನಾನು ಪಾಪಣ್ಣ ಅಂದ್ಕೊಟ್ಟಿನ ಪೈಲ್ವಾನ್ ಪಾಪಣ್ಣ ಅನ್ಕೊಂಡಿದ್ದೆ ನೋಡಕ್ ಪೈಲ್ವಾನ್ ಇದ್ದಂಗ ಅದಾನ ಆದ್ರ ತಲೆಯಾಗ ಬುದ್ಧಿಲ್ಲ ಬುಕ್ಕಾಲಿಲ್ಲ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಏನ್ ಮಾಡ್ತಿದ್ದ ಎರಡ್ ನಿಮಿಷ ರೀ ಸರ ನಮ್ ಹುಡುಗ ಬರಾಕ್ ಕುಂತಾನ ಕಾರ್ಯಾಗಿಟ್ಟೇವ್ರಿ ಎಲ್ಲ ಅದಕ್ಕ ನಡಿತೈತಿ ಸರ ಇವೆಲ್ಲ ನಿಮ್ಮವ ಅಲ್ರಿ ಮನಿ ನನ್ವರಿ ಮನಿ ಬಾಡಿಗೆಗಿದ್ದವ್ರಿಗೆ ಕರೀಲೇನ್ರಿ ತೋರಿಸ್ಲೇನ್ರಿ ನಿಮ್ಗ ಅವ್ರು ಹೇಳ್ಬೇಕೇನ್ರಿ ಮತ್ತ ಏ ಬ್ಯಾಡ್ರಿ ಸರ ನಿಮ್ ಮೇಲೆ ನಂಬಿಕೆ ಐತ್ರಿ ಸರ ಆದ್ರ ನೀವು ಅಸಲು ಮುಟ್ಟಿಸ್ಲಿಲ್ಲ ಅಂದ್ರೂ ನಡಿತೈತಿ ಏನ್ರಿ ಅಸಲು ಮುಟ್ಸೋ ತನಕ ಬಡ್ಡಿ ಅಷ್ಟ ಕೊಡ್ರಿ ನಾವು ಜಾಸ್ತಿ ಏನು ಕೇಳಂಗಿಲ್ಲ ನಿಮ್ಗ ಆತ್ ತಗೋರಿ ಕೊಡ್ತೇನೆ ಅದಕ್ಕೇನಿಲ್ಲ ತಿಂಗ್ಳಾದ್ರ 40,000 ರೂಪಾಯಿ ಬಾಡಿಗೆ ಬರ್ತೈತ್ರಿ ನನಗ ಹಾ ಒಳ್ಳೇದ್ರಿ ಸರ ಮತ್ ರೊಕ್ಕ ಬೇಕಂದ್ರ ಕೇಳ್ರಿ ಸರ ಆತಾತು ಏ ಬಾಲ್ಯ ಲಗ್ನ ತಂಬಾರೋ ನಿನ್ನ ಮತ್ತೆ ನನ್ನ ಬಾಯಾಗ ಬರ್ಸ್ಬೇಡ